ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದರು. ಈಗ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನು ನೀಡಿದೆ ಕರ್ನಾಟಕ ಚುನಾವಣಾ ಆಯೋಗ. ಮತಗಳ್ಳತನ ಆರೋಪವನ್ನು ಮಾಡಿದ್ರು ರಾಹುಲ್ ಗಾಂಧಿ. ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆಕ್ಚುಲಿ ರಾಹುಲ್ ಗಾಂಧಿ ಅವತ್ತು ಹೋಗ್ಬಿಟ್ಟು ಅಫಿಡವಿಟ್ ಇರುವಂತಹ ಒಂದು ದೂರನ್ನು ಕೊಡಬೇಕಾಗಿತ್ತು, ಸಹಿ ಮಾಡಿ. ಅದನ್ನು ಮಾಡಲಿಲ್ಲ. ಈಗ ಸಾಕ್ಷಿಯನ್ನು ಒದಗಿಸಿ ಅಂತ ಕೇಳಿದೆ. ಅವತ್ತು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಪ್ರೆಸ್ ಮೀಟ್ನಲ್ಲಿ ಅವರೇನೋ ಸುಮಾರು ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ಒಂದಷ್ಟು ಆರೋಪಗಳು ಮಾಡಿದ್ರಲ್ಲ, ಆ ಸಾಕ್ಷಿಯನ್ನು ನಮಗೆ ಒದಗಿಸಿ ಅಂತ ರಾಹುಲ್ ಗಾಂಧಿಗೆ ಈಗ ನೋಟಿಸನ್ನು ಕೊಟ್ಟಿದೆ ರಾಜ್ಯ ಚುನಾವಣಾ ಆಯೋಗ. ನಿಮ್ಮ ಆರೋಪಕ್ಕೆ ಪೂರಕವಾದ ಸಾಕ್ಷಿಗಳನ್ನು ನಮಗೆ ಕೊಡಿ ಅಂತ ಕರ್ನಾಟಕ ಚುನಾವಣಾ ಆಯೋಗ ಈಗ ಹೇಳಿದೆ. ಮಹದೇವಪುರದಲ್ಲಿ ಮತಗಳವಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದರು. ಹಿಂದಿನ ದಿನ ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದೂವರೆ ಗಂಟೆ ತನಕ ಒಂದು PPP ಮಾಡಿದರು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಲ್ಲ ಮಾಡಿದರು, ಹೇಗಾಗಿದೆ ಏನಾಗಿದೆ ಅಂತ. 5 ರೀತಿಯಲ್ಲಿ ಮತಗಳ್ಳತನ ಆಗಿದೆ ಅಂತ ಆರೋಪವನ್ನು ಮಾಡಿದರು. ಅದಾದ ಮರುದಿನ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು, ಅಲ್ಲೂ ಭಾಷಣ ಮಾಡಿದರು, ಅಲ್ಲೂ ಹೇಳಿದ್ರು ಏನೇನಾಯಿತು ಅಂತಂದ್ಬಿಟ್ಟು. ಈಗ ಇಷ್ಟೆಲ್ಲ ಆರೋಪ ಮಾಡಿದ ಮೇಲೆ ಅದು ಅವರೇನೋ ರಿಸರ್ಚ್ ಮಾಡಿದ್ದೀರಿ 6 ತಿಂಗಳು ಅಂತ ಹೇಳಿದಾರಲ್ಲ, ಆ ರಿಸರ್ಚ್ ಮಾಡಿರೋ ಸಾಕ್ಷಿಗಳನ್ನು ಕೊಡಿ. ನಿಮ್ಮ ಹತ್ರ ಇರ್ತಕ್ಕಂಥ ಎಲೆಕ್ಟೋರಲ್ ರೋಲ್ ಅಂದರೆ ಮತಪಟ್ಟಿ ಅದನ್ನು ಕೊಡಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ರಾಹುಲ್ ಗಾಂಧಿಗೆ ನೋಟಿಸ್ ರೀಚ್ ಆಗಿದೆಯಾ? ಈಗ ಅವರ ಬಳಿ ಇರ್ತಕ್ಕಂಥ ಸಾಕ್ಷಿಗಳನ್ನು ಕೊಡೋದಕ್ಕೆ ಅವ್ರು ರೆಡಿ ಇದ್ದಾರೆ. ಆ್ಯಕ್ಚುಲಿ ಮೊನ್ನೆ ಅವರು ಕಂಪ್ಲೇಂಟೇ ಕೊಡಲಿಲ್ಲ ಸೈನ್ ಮಾಡಿಬಿಟ್ಟು, ಬಟ್ ಈಗ ಸಾಕ್ಷಿಗಳನ್ನ ಒದಗಿಸ್ತಾರಾ ಅಂತ. ಅರವಿಂದ್, ನೋಡಿ, ಈಗ ರಾಹುಲ್ ಗಾಂಧಿ ಅವರಿಗೆ ಕೇಂದ್ರ ಚುನಾವಣಾ ಆಯೋಗ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಕಳೆದ 6 ತಿಂಗಳಿಂದ ನಾವು ರಿಸರ್ಚ್ ಅನ್ನ ಮಾಡಿ ಏನು ಈ ಒಂದು ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತ ಮಾಹಿತಿಗಳನ್ನ ಕೊಡಿ, ಇದು ಅಕ್ರಮ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ನಾವು ಪರಿಶೀಲನೆಗೆ ಒಳಪಡಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಈಗ ರಾಹುಲ್ ಗಾಂಧಿ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಈ ಹಿಂದೆ ಆರೋಪಗಳನ್ನ ಮಾಡದಂತ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಈ ಒಂದು ಆರೋಪವನ್ನ ಒಪ್ಕೊಂಡಿರಲಿಲ್ಲ. ಆ ರೀತಿಯಾಗಿ ಯಾವುದೇ ರೀತಿಯಾದಂತ ಸಮಸ್ಯೆಗಳಾಗಿಲ್ಲ. ಒಂದ್ ವೇಳೆ ಆಗಿದ್ರೆ ಅದಕ್ಕೆ ಪೂರಕವಾದಂತ ಒಂದು ಅಫಿಡವಿಟ್ ಅನ್ನು ಕೊಟ್ರೆ ನಾವು ತನಿಖೆಯನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಹೇಳಿತ್ತು. ಈಗ ಅದಕ್ಕೆ ಪೂರಕವಾಗಿ ಒಂದು ಅಫಿಷಿಯಲ್ ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಿರುವಂತದ್ದು. ನಿಮ್ಮ ಹತ್ರ ಏನು ಮತದಾರರ ಪಟ್ಟಿ ಇದೆ, ಯಾವ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿದೆ ಅಂತ ನೀವು ಹೇಳ್ತಿದ್ರಿ, ಆ ಮತದಾರರ ಪಟ್ಟಿಯ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡಿ, ಮತ್ತೆ ಎಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದನ್ನ ನೀವು ಸ್ಪಷ್ಟವಾಗಿ ತಿಳಿಸಿ. ನಾವು ನಮ್ಮ ಹತ್ರ ಇರುವಂತ ಮತದಾರರ ಪಟ್ಟಿಯನ್ನ ಅದಕ್ಕೆ ಪರಿಶೀಲನೆಗೆ ಒಳಪಡಿಸಿ ಅದಾದ ಬಳಿಕ ಇದರಲ್ಲಿ ಅಕ್ರಮ ಆಗಿದೆಯಾ ಇಲ್ವಾ, ಅಥವಾ ನಿಮ್ಮ ಹತ್ರ ಇರುವಂತ ಡಾಕ್ಯುಮೆಂಟ್ಸ್ ಏನಿದೆ ಅದು ವೆರಿಫೈಡ್ ಒರಿಜಿನಲ್ ಅನ್ನುವಂಥದ್ದನ್ನ ನಾವು ಖಾತರಿ ಪಡಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸ್ಪಷ್ಟನೆಯನ್ನ ಕೇಳಿರುವಂತದ್ದು. ಇದಕ್ಕೆ ರಾಹುಲ್ ಗಾಂಧಿ ಅವರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕು. ಒಂದ್ ವೇಳೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟು ಅವ್ರ ಹತ್ರ ಇರುವಂತ ಎಲ್ಲಾ ಡೇಟಾವನ್ನ ಕೊಟ್ರೆ, ಮತ್ತೆ ಅವ್ರು ಹೇಗೆ ರಿಸರ್ಚ್ ಅನ್ನ ಮಾಡಿದ್ವಿ ಮತ್ತೆ ಅದನ್ನ ಹೇಗೆ ತಪಾಸಣೆಗೆ ಒಳಪಡಿಸಿದ್ವಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನೀಡಿದ್ರೆ ಆ ಚುನಾವಣಾ ಆಯೋಗ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಒಂದ್ ವೇಳೆ ಈ ಒಂದು ಆಯಾಮವನ್ನ ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ನಿಟ್ಟಿನಲ್ಲಿ ಏನಾದ್ರೂ ಕಾಂಗ್ರೆಸ್ ತೀರ್ಮಾನ ಮಾಡುತ್ತಾ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ನಾಳೆ ಇದಕ್ಕೆ ಪೂರಕವಾಗಿ ಈಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಂಡಿಯಾ ಒಕ್ಕೂಟದ ಸಭೆಯನ್ನ ಕೂಡ ಕರೆದಿದ್ದಾರೆ. ಈ ಸಭೆಯಲ್ಲೂ ಕೂಡ ಇದಕ್ಕೆ ಪೂರಕವಾದಂತ ಚರ್ಚೆಗಳಾಗುವಂತ ಸಾಧ್ಯತೆಗಳನ್ನ ಕೂಡ ನಾವು ಎದುರು ನೋಡಬಹುದು. ಅರವಿಂದ್. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.